ಗೆಳೆಯರೇ, ಇಲ್ಲಿ ನಿಮಗೆ ಚಕ್ರಬಡ್ಡಿ ಎಂದರೇನು, ಹಣವನ್ನು ಬ್ಯಾಂಕಲ್ಲಿ ಇಡುವುದಕ್ಕಿಂತ ಹೂಡಿಕೆ ಮಾಡಿದರೆ ಎಷ್ಟು ಲಾಭ ಸಿಗುತ್ತೆ, ಈ ಎಲ್ಲಾ ಮಾಹಿತಿಯನ್ನು ಉದಾಹರಣೆ ಸಹಿತ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ. ಸ್ನೇಹಿತರೆ, ನೀವು ಸರ್ವಿಂಗ್ ಪಾಯಿಂಟ್ಗೆ ಹೊಸ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಬಡ್ಡಿಯಲ್ಲಿ 2 ಬಗೆ ಇದೆ. ಒಂದು ಸರಳ ಬಡ್ಡಿ, ಇದನ್ನು ಇಂಗ್ಲಿಷ್ ಅಲ್ಲಿ ಸಿಂಪಲ್ ಇಂಟರೆಸ್ಟ್ ಎನ್ನುತ್ತಾರೆ. ಇನ್ನೊಂದು ಚಕ್ರಬಡ್ಡಿ, ಇದನ್ನೇ ಕಾಂಪೌಂಡ್ ಇಂಟರೆಸ್ಟ್ ಎನ್ನುತ್ತಾರೆ. ಸ್ನೇಹಿತರೆ, ಸುಲಭವಾಗಿ ಹೇಳಬೇಕು ಎಂದರೆ ನೀವು ಬ್ಯಾಂಕಲ್ಲಿ ಇಟ್ಟಿರುವ ಹಣಕ್ಕೆ ಅವರು ನಿಮಗೆ ಕೊಡುವ ಬಡ್ಡಿ ಸರಳ ಬಡ್ಡಿಯಾಗಿದೆ. ಅದೇ ಸ್ಟಾಕ್ ಮಾರುಕಟ್ಟೆಯಲ್ಲಿ ಸಿಗುವ ಬಡ್ಡಿ ಚಕ್ರಬಡ್ಡಿ ಅಥವಾ ಕಾಂಪೌಂಡ್ ಇಂಟರೆಸ್ಟ್ ಆಗಿದೆ. ಗೆಳೆಯರೇ, ಉದಾಹರಣೆಗೆ ನೀವು ಬ್ಯಾಂಕಲ್ಲಿ 10,000 ರೂಪಾಯಿ ಹಣವನ್ನು ಇಟ್ಟಿದ್ದೀರಾ ಎಂದು ತಿಳಿದುಕೊಳ್ಳೋಣ. ಆ ಬ್ಯಾಂಕ್ ಅವರು ನಿಮಗೆ ವರ್ಷವೂ 3% ಬಡ್ಡಿ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಈಗ ಮೊದಲ ವರ್ಷ ಅವರು 10,000 ರೂಪಾಯಿಗೆ 300 ರೂಪಾಯಿ ಹಣ ಬಡ್ಡಿ ಕೊಡುತ್ತಾರೆ. ಎರಡನೇ ವರ್ಷವೂ 300 ರೂಪಾಯಿ ಹಣ ಕೊಡುತ್ತಾರೆ. ಮೂರನೇ ವರ್ಷವೂ 300 ರೂಪಾಯಿ ಕೊಡುತ್ತಾರೆ. ಒಟ್ಟು 3 ವರ್ಷದ ನಂತರ ನಿಮ್ಮ ಬಳಿ 10,900 ರೂಪಾಯಿ ಹಣ ಇರುತ್ತದೆ. ನೀವು ಇದೇ 10,000 ರೂಪಾಯಿಯನ್ನು 3% ಬಡ್ಡಿ ದರಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದರೆ ಮೊದಲ ವರ್ಷ 300 ರೂಪಾಯಿ ಸಿಗುತ್ತದೆ. ಒಂದು ವರ್ಷದ ನಂತರ 10,300 ರೂಪಾಯಿ ಹಣ ಆಗುತ್ತದೆ. ಎರಡನೇ ವರ್ಷ ನಿಮಗೆ 309 ರೂಪಾಯಿ ಬಡ್ಡಿ ಸಿಗುತ್ತದೆ. 2 ವರ್ಷಗಳ ನಂತರ ನಿಮ್ಮ ಬಳಿ 1,609 ರೂಪಾಯಿ ಆಗುತ್ತದೆ. ಮೂರನೇ ವರ್ಷ 318 ರೂಪಾಯಿ ಬಡ್ಡಿ ಸಿಗುತ್ತದೆ. ಅಂದರೆ 3 ವರ್ಷದ ನಂತರ ನಿಮ್ಮ ಬಳಿ 10,927 ರೂಪಾಯಿ ಇರುತ್ತದೆ. ಗೆಳೆಯರೇ, ಇಲ್ಲಿ ನೀವು ಗಮನಿಸಿರಬಹುದು, ಬ್ಯಾಂಕ್ ಅವರು ಪ್ರತಿ ವರ್ಷವೂ ನೀವು ಇಟ್ಟಿರುವ ಹಣಕ್ಕೆ ಮಾತ್ರ ಬಡ್ಡಿ ಕೊಡುತ್ತಾರೆ. ಅದೇ ನೀವು ಸ್ಟಾಕ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದರೆ ಮೊದಲ ವರ್ಷದ ಬಡ್ಡಿಯನ್ನು ಗಣನೆಗೆ ತೆಗೆದುಕೊಂಡು ಮುಂದಿನ ವರ್ಷದ ಬಡ್ಡಿ ಹಾಕಲಾಗುತ್ತದೆ. ಇದರಿಂದ ನಿಮಗೆ ವರ್ಷ ಕಳೆದಂತೆ ಜಾಸ್ತಿ ಹಣ ಸಿಗುತ್ತದೆ. ದೀರ್ಘಕಾಲದಲ್ಲಿ ಲೆಕ್ಕಾಚಾರ ಮಾಡಿ ನೋಡಿದಾಗ ನಿಮಗೆ ಈ 2 ಬಡ್ಡಿಯಿಂದ ಆಗುವ ಲಾಭ ಸರಿಯಾಗಿ ತಿಳಿಯುತ್ತದೆ. ಗೆಳೆಯರೇ, ನೀವು 10,000 ರೂಪಾಯಿಯನ್ನು 30 ವರ್ಷ ಬ್ಯಾಂಕಲ್ಲಿ ಇಟ್ಟರೆ ಕೊನೆಯಲ್ಲಿ ನಿಮಗೆ 19,000 ರೂಪಾಯಿ ಹಣ ಸಿಗುತ್ತದೆ. ಇದು ಸಿಂಪಲ್ ಇಂಟರೆಸ್ಟ್ ಇಂದ ಬಂದ ಹಣ. ಅದೇ 10,000 ರೂಪಾಯಿಯನ್ನು ನೀವು ಸ್ಟಾಕ್ ಅಲ್ಲಿ 30 ವರ್ಷ ಇಟ್ಟರೆ 25,000 ರೂಪಾಯಿ ಆಗುತ್ತದೆ. ಅಂದರೆ ನೀವು ಇಟ್ಟ ಹಣಕ್ಕಿಂತ 2 ಪಟ್ಟಿಗಿಂತ ಜಾಸ್ತಿ. ಇದೇ ಕಾಂಪೌಂಡ್ ಇಂಟರೆಸ್ಟ್ ನ ಮಹಿಮೆ. ಗೆಳೆಯರೇ, ಗೂಗಲ್ ಅಲ್ಲಿ ಸಿಂಪಲ್ ಮತ್ತು ಕಾಂಪೌಂಡ್ ಇಂಟರೆಸ್ಟ್ ಕ್ಯಾಲ್ಕುಲೇಟರ್ ಎಂದು ಸರ್ಚ್ ಮಾಡಿ ನೀವು ಇದನ್ನು ಲೆಕ್ಕಾಚಾರ ಮಾಡಬಹುದು. ಸ್ನೇಹಿತರೆ, ನಿಮ್ಮ ಹಣ ಎಲ್ಲಿ ಹೂಡಿಕೆ ಮಾಡಿದ್ದೀರಾ? ನಿಮಗೆ ಯಾವ ಇಂಟರೆಸ್ಟ್ ಸಿಗುತ್ತಿದೆ ಎಂದು ಕಮೆಂಟ್ ಮಾಡಿ. ಈ ಚಿಕ್ಕ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಡಲು ಸರ್ವಿಂಗ್ ಪಾಯಿಂಟ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಧನ್ಯವಾದಗಳು.